ಹಾಗ್ಯಾ ನೋಡಿ ವಿಡಿಯೋ ತೆಗಿರ್ತಾರ ತೆಗಿಲಿಲ್ಲ ಹಾಕಿಲ್ಲ ನಿಂದು ಸುಮಾರು ಆಯ್ತದೆ ಏನು ಹಾಗೆ ಇಲ್ವಾ ಅದು ಟಿ ವಿ 9 ಹೇಳಲಿಲ್ಲ ಸ್ವಲ್ಪ ಜಲ್ದಿ ಬಾ ಬಾರೋ ಇದು ಶರ್ಟ್ ಹಾಕೊಂಬ ಎಲ್ಲಿ ತೋರಿಸಿ ಬರ್ತಾ ವಿಡಿಯೋ ಜಲ್ದಿ ಬಾ ಇಲ್ಲಿ ನೋಡಿ ಸಾರಿ ಹೇಳ ಕನ್ನಡ ಒಳಗ ಮತ್ತೇನಪ್ಪ ನಾಗೇಶ ಮತ್ತೇನಪ್ಪ ನಾಗೇಶ ನಿಂಗೆ ಗೊತ್ತೆ ಈಗ 10:30 ಈಗ ಒಂದು ದೊಡ್ಡ ಕಾರ್ಯಕ್ರಮ ನಮ್ಮ ಟಿವಿ 9 ನೋಡಬೇಕೆಂದರೆ ನಮ್ಮ ಆತ್ಮೀಯ ಮಿತ್ರರಾದ ಶಿವಕುಮಾರ್ ಇತಿ ಮೊದಲ ಬಾರಿಗೆ ನಮ್ಮ ಚರಿತ್ರೆಯಲ್ಲಿ ನೋಡಬೇಕಾದಂತಹ ಒಂದು ಘಟನೆ ಇವತ್ತೇ ಆದರೆ ಬೆಳಗ್ಗೆ 10:30 4ನೇ ಸೆಪ್ಟೆಂಬರ್ ನೋಡೋದಕ್ಕೆ ಅದ್ಭುತ ಘಟನೆ ಇದು. ನಮ್ಮ ಶಿವಕುಮಾರ್ ಇತಿ ಅವರು ಫಸ್ಟ್ ಟೈಮ್ ಮಂಡಲ ಒಗ್ಗರಣೆ ಮಾಡ್ತಿದ್ದಾರೆ. ಅದರ ಬಗ್ಗೆ ಅವರಿಗೆ ಕೇಳೋಣ, ಹೇಗೆ ಪ್ರಿಪರೇಷನ್ ನಡೀತಿದೆ, ಏನೆಲ್ಲ ಅವರಿಗೆಲ್ಲ ಪದಾರ್ಥಗಳು ಯೂಸ್ ಮಾಡಿ ಎಲ್ಲ ಮಾಡ್ತಾ ಇದ್ದಾರೆ ಕೇಳೋಣ ಅವರಿಗೆ. ಮನೆಯಲ್ಲಿ ಏನೇನ್ ಮಾಡ್ತಾ ಇದ್ದೀರಾ? ಪ್ರಪ್ರಥಮವಾಗಿ ಇಡೀ ಕರ್ನಾಟಕ ಜನಸಂಖ್ಯೆಗೆ ನನ್ನ ಈಸಿಯರ ನಮಸ್ಕಾರ. ಕನ್ನಡ ಜನರಿಗೆ, ಕನ್ನಡ ತಾಯಿ, ಕನ್ನಡ ಭೂಮಿ. ನಾವು ಕನ್ನಡಿಗರು ಏನು ಸಾಧಿಸ್ತೀವಿ ಅಂತ ಗೊತ್ತಿಲ್ಲ. ನಮ್ಮಲ್ಲಿರುವ ಇರುವಂತಲ್ಲ ಟ್ಯಾಲೆಂಟ್ ಮಾತಾಡ್ರಿ ಸರಿ. ಈಗ ಮಂಡಾಪುತ್ರ ನಮ್ ಗುಲ್ಬರ್ಗ ಭಾಷೆಯಲ್ಲಿ ಮಂಡಾಪುತ್ರ ಅಂತಾರೆ. ಇಲ್ಲಿ ಏನಂದ್ರೆ ಒಗ್ಗರಣೆ. ಮಹಾರಾಷ್ಟ್ರದಲ್ಲಿ ಪೋಯ ಅಂತಾರೆ. ಪೋಯ ಮಹಾರಾಷ್ಟ್ರ ಇಲ್ಲ, ಕನ್ನಡಿಗರು ಬರ್ಬೇಕಂದ್ರೆ ನಾವು ಏನೋ ಒಂದು ಮಾಡ್ಬೇಕಂದ್ರೆ ಅದಕ್ಕೆ ಡಿಟರ್ಮಿನೇಷನ್ ಇರ್ಬೇಕು. ಕ್ಲಾಸಿಕ್ ಟೈಮ್ ಸರಿ, ಈಗ ಟೈಮ್ ಬಗ್ಗೆ ಮಾತಾಡೋಣ. ಟೈಮ್ ಬಿಡುವ 10 ಅವಲಕ್ಕಿ ಮಂಡಾಪುರದಲ್ಲಿ ಏನೂ ಇಲ್ಲ. ಮಂಡ ಒಗ್ಗರಣೆ ಅವಲಕ್ಕೆಲ್ಲ ಮಂಡ ಒಗ್ಗರಣೆ, ಟೊಮಾಟೊ ಹೆಚ್ಚೋದು, ಉಳ್ಳಾಗಡ್ಡೆ ಹೆಚ್ಚೋದು, ಕೊತ್ತಂಬರಿ ಹೆಚ್ಚೋದು, ಮೆಣಸಿನ್ಕಾಯಿ ಹೆಚ್ಚೋದು, ಹೊಂಟದ್ರಿ. ಈಗ ಏನಿಲ್ಲ, ಇನ್ನು ಎಷ್ಟು ಮಂದಿ ತಿಂತೀರಾ? ನಾವು ಲಾಸ್ಟ್ ಒಬ್ಬ ಮಲಗಿದಾನೆ 3 ಜನ ಅಷ್ಟೇ. ಒಬ್ಬ ತಿನ್ನೋದು, 3 ಜನ ತಿನ್ನೋದು. ಎಷ್ಟು ಬೇಕು ಅವ್ರಿಗೆ? ನಮ್ದು ರೊಟ್ಟಿ ಭಾಳ ದೊಡ್ಡದಿವೆ, ಭಾಳ ಬೇಕು. ಅದಕ್ಕೆ 2 ಪ್ಯಾಕೆಟ್ ನಮ್ಮ ಮಣ್ಣ ತರಲಾಗಿದೆ. ಅದರ ಮೇಲೆ ಇಲ್ಲಿ ಸೇರ್ಗಟ್ಲೆ ಸಿಗೋಲ್ಲ. ಇಲ್ಲಿ ಸಿಗೋದು ಕೆಜಿ ಗಟ್ಲೆ. ಅದು ಅರ್ಧ ಕೆಜಿ ತಂದಿದ್ದು 2 ಪ್ಯಾಕೆಟ್. ಅರ್ಧ ಕೆಜಿಯಲ್ಲಿ 3 ಮಂದಿ ತಿಂತೀವಿ. ಅದು ಅರ್ಧ ಕೆಜಿ ಅಂದ್ರೆ ನಿಮ್ಮ ಮನೆ ಪೂರ ಸಭೆ ತಿನ್ಬೋದು. ಸಾಕು. ಮತ್ತೆ ನೀವು ಕೇಳ್ಬೇಕಂತ ಇಷ್ಟಪಡ್ತೀವಿ. ನಮ್ಮ ಪ್ರತಿನಿಧಿ ನಾಗೇಶ್ ಜೊತೆ ಕ್ಯಾಮರಾ ಪ್ರಶಾಂತ್, ಟಿವಿ 9 ಗುಲ್ಬರ್ಗ. ಹಿಂದಿ ಬರ್ತೀನಿ, ಹಿಂದಿ ಮಾಡಲಿ ನಾವು ಮಾಡ್ತೀನಿ. ಜಲ್ದಿ संतोष हमारे संतोष सुला रहा ना। नमस्कार, आप दूरदर्शन पर हैं। मैं हूं प्रशांत सिंह। ये आप एक बहुत ही रोमांचक कार्य टीचर में काम देख रहे हैं। इसी के द्वारा ये हिंदी में बोलते हैं सुसला बनाने जा रहे हैं। ये अपनी जिंदगी में पहली बार सुसला बनाने जा रहे हैं। आइए आप पूछते हैं कि इसी कैसे बना रहे हैं। और सर जी दूरदर्शन पे आपका स्वागत है। पूरी भारत जनता की, हमारे जो मेरा नाम है शिव कुमार, जो मेरे सभी लोग बुलाते हैं इसी, वो मेरे इनिशियल है। तो इसी बात पर मैं मेरी पहली जो काम कर रहा हूँ मैं जिंदगी में, खाना पकाना। एक मुझे बचपन से बहुत ही एक रोमांचकारी सा एहसास था खाना बनाना, लेकिन मैं बना नहीं पाया। तो अभी जो टाइम मिला है बनाने के लिए, जो भी मैं अपने माँ बाप से बहुत दूर हूँ, इसलिए उनकी खुशी के लिए मैं बना रहा हूँ। तो उनकी खुशी के नाम ये जो आप पोया कहते हैं वो बना रहा हूँ। इस बनाना तो बहुत ही सिंपल है। ये बात बोलिए तुम्हारे आटा काटो और इसको सब पानी में डुबा दो।
उड़वा के पूरा उसको नरम नरम बना लो। ठीक है, और कुछ पूछना है? आप ये पहले कभी बनाए हुए हो? नहीं, नहीं, नहीं। एक्सपेरिमेंट कर ಅವ ಹೇಳಗತ್ತಾನ ಆಗಿಲ್ಲ ಅಂತ ಪದೇ ಫಸ್ಟ್ ಟೈಮ್ ಅಂತ ಮತ್ತೆ ತಿಳ್ಬೇಕು ಅವ कर रहा हूँ। ಕನ್ನಡ ಹೇಳೋದು ಮತ್ತೆ ಹಿಂದೆ ಒಂದ್ಸತಿ ಮತ್ತೆ ಹಿಂದೆ ಇನ್ನೊಂದ್ಸತಿ अभी तक चाय भी नहीं बनाया हूँ, डायरेक्टली पिछला बना। चाय बनाने पे ठीक है, थैंक यू। दूरदर्शन द्वारा TV9 दूरदर्शन प्रशांत सिंह और कैमरामैन नागेश के साथ खुदा हाफिज।